ನಮಸ್ತೆ ಗೆಳೆಯರೇ, ಕಾಯಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಬಕಾರಿ ಇಲಾಖೆ ನೇಮಕಾತಿ 2026 ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ವಿದ್ಯಾರ್ಹತೆ, ನೇಮಕಾತಿ, ವಯೋಮಿತಿ, ಪರೀಕ್ಷೆ ವಿಧಾನ. ಅಬಕಾರಿ ಇಲಾಖೆ 2026 ಪ್ರಮುಖ ಮಾಹಿತಿ. ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಪದವಿ ಪಡೆದಿರಬೇಕು. ಅಬಕಾರಿ ಪೇದೆ ಹುದ್ದೆಗೆ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಪಠ್ಯಕ್ರಮ: ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಭೌಗೋಳಶಾಸ್ತ್ರ, ಭಾರತದ ಸಂವಿಧಾನ, ಭಾರತದ ಇತಿಹಾಸ, ಭಾರತದ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ತಾರ್ಕಿಕ ಮತ್ತು ನೈತಿಕ ಶಿಕ್ಷಣ ಇರುತ್ತದೆ. ದೈಹಿಕ ಪರೀಕ್ಷೆ: ಪುರುಷರಿಗೆ ಎತ್ತರ 160 ಸೆಂಟಿಮೀಟರ್, ಮಹಿಳೆಯರಿಗೆ 150 ಸೆಂಟಿಮೀಟರ್, ಕನಿಷ್ಠ ತೂಕ 50 kg. ದೈಹಿಕ ಸಾಮರ್ಥ್ಯ ಪರೀಕ್ಷೆ: 100 ಮೀಟರ್ ಓಟ, ಎತ್ತರ ಜಿಗಿತ, ಉದ್ದ ಜಿಗಿತ, ಗುಂಡು ಎಸೆತ ಇರುತ್ತದೆ. ವಯೋಮಿತಿ: ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯಸ್ಸು 35 ವರ್ಷ. ಸಾಮಾನ್ಯ ವರ್ಗದ ಜಿಎಂ ಅಭ್ಯರ್ಥಿಗಳಿಗೆ 38 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 35 ವರ್ಷ. ಹುದ್ದೆ ವಿವರಗಳು: ಅಬಕಾರಿ ಸಬ್ ಇನ್ಸ್ಪೆಕ್ಟರ್ 265 ಹುದ್ದೆಗಳು, ಅಬಕಾರಿ ಪೇದೆ 942 ಹುದ್ದೆಗಳು. ಒಟ್ಟು ಹುದ್ದೆಗಳು 1207 ಹುದ್ದೆಗಳಾಗಿವೆ. ಅಬಕಾರಿ ಇಲಾಖೆ ಪ್ರಥಮವಾಗಿ ಪರೀಕ್ಷೆ ಇರುತ್ತದೆ. ಮೊದಲು ಕೆಪಿಎಸ್ಸಿ ನಡೆಸುತ್ತಿತ್ತು, ಈಗ ಕೆಎ ಮೂಲಕ ಲಿಖಿತ ಪರೀಕ್ಷೆ ನಡೆಸುತ್ತದೆ. ಒಟ್ಟು ಆಯ್ಕೆ ಪ್ರಶ್ನೆಗಳು 100 ಅಂಕಗಳು, 2 ಗಂಟೆ ಸಮಯಾವಕಾಶ ಇರುತ್ತದೆ. ಇಂತಹ ಮಾಹಿತಿಗಾಗಿ ಕಾಯಕ ಕನ್ನಡಿಗ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.